ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಮಿಥುನ ರಾಶಿಯ ನಾಮ ಸಂವತ್ಸರದ ಈ ಒಂದು ಭವಿಷ್ಯ ಯಾವ ಥರ, ಈ ಒಂದು ಯುಗಾದಿಯ ಭವಿಷ್ಯ ಯಾವ ಥರ ಇರುತ್ತೆ ಅಂತ ನೋಡೋಣ. ಈ ಒಂದು ಮಿಥುನ ರಾಶಿಯವರಿಗೆ ವಿಶೇಷವಾಗಿ ಲಾಭಕ್ಕಿಂತ ಮಾನಸಿಕ ವೇತನೆಯೇ ಜಾಸ್ತಿ ಆಗಿರುತ್ತೆ. ಮಾನಸಿಕವಾದಂತಹ ವೇತನೆ ವೃಷಭ ರಾಶಿ ಅಂದರೆ ವಿಶೇಷವಾಗಿ ಈ ಒಂದು ಮಿಥುನ ರಾಶಿಯವರಿಗೆ ಮಾನಸಿಕ ವೇತನೆ ಮತ್ತು ಅವಿನಾಭಾವ ಸಂಬಂಧಗಳಲ್ಲಿ ಕೊರತೆಗಳು ಬರುವಂತಹ ಸಾಧ್ಯತೆಗಳು ಜಾಸ್ತಿ ಆಗಿರುತ್ತೆ. ಸ್ವಲ್ಪ ಗುರುವಿನ ಪ್ರಭಾವ ಜಾಸ್ತಿ ಆಗಿದ್ರು ಶನಿ ಪ್ರಭಾವ ವಕ್ರಿಯಾಗಿರೋದ್ರಿಂದ ಇವರು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಜಾಸ್ತಿ, ಅಡೆತಡೆಗಳು ಜಾಸ್ತಿ ಆಗುತ್ತೆ ಮತ್ತು ತೆಗೆದುಕೊಂಡಂತಹ ಡಿಸಿಷನ್ಗಳು ತುಂಬಾ ಗೊಂದಲಮಯವಾದಂಥ ಡಿಸಿಷನ್ಗಳಾಗಿರ್ತವೆ ಮಿಥುನ ರಾಶಿಯವ್ರದ್ದು. ಎರಡನೇದಾಗಿ ನಾವು ನೋಡೋಕೆ ಹೋದಾಗ ಈ ಒಂದು ಸಂವತ್ಸರದಲ್ಲಿ ಅವರು ಅತಿ ಹೆಚ್ಚು ಜಾಗೃತಿಯನ್ನು ವಹಿಸಬೇಕಾಗಿರೋದು ಅವರ ವೈಯಕ್ತಿಕ ಜೀವನದಲ್ಲಿ. ಎಲ್ಲಿ ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಜಾಗೃತಿಯನ್ನು ವಹಿಸ್ತಾರೆ ಅಲ್ಲಿ ತುಂಬ ಸುಖ, ಸಂತೋಷ, ಸಮೃದ್ಧಿಯನ್ನು ಅವರು ಅನುಭವಿಸ್ತಾರೆ. ಯಾವಾಗ ಅಲ್ಲಿ ಎಡವಟ್ಟುಗಳನ್ನು ಮಾಡ್ಕೊಳ್ತಾರೆ, ಯಾಕೆಂದರೆ ಮೂರನೇ ವ್ಯಕ್ತಿಗಳ ಮೂರನೇ ಒಂದು ವಿಚಾರಗಳನ್ನು ಅವರು ತಲೆಯಲ್ಲಿ ತುಂಬಿಕೊಂಡು ಈ ಒಂದು ಸಂವತ್ಸರದಲ್ಲಿ ತುಂಬಾ ಕಷ್ಟ, ದುಃಖ, ನೋವುಗಳನ್ನು ಅನುಭವಿಸುವಂತಹ ಘಟನೆಗಳು ಅವರಿಗೆ ಅನುಭವಿಸುತ್ತೆ. ಮತ್ತು ವಿಶೇಷವಾಗಿ ಇಲ್ಲಿ ಗಮನಿಸಬೇಕಾಗಿರುವಂಥ ವಿಚಾರ ಏನಪ್ಪ ಅಂದರೆ ಮಿಥುನ ರಾಶಿಯವರು ಸೃಜನಶೀಲರು ಮತ್ತು ಅವ್ರಿಗೆ ಹಿಡಿದಂತಹ ಕೆಲಸ ಕಾರ್ಯಗಳನ್ನು ಮಾಡದಲ್ಲೇ ಬಿಡೋದಿಲ್ಲ. ಆ ಥರ ಒಂಥರ ಶಕ್ತಿಶಾಲಿ, ಧೈರ್ಯಶಾಲಿ ಮತ್ತು ಚಾತುರ್ವಕರಾಗಿರ್ತಾರೆ ಅವರು ಅತಿ ಉತ್ತಮವಾದಂಥ ಬೆಳವಣಿಗೆಯನ್ನು ಮಾಡಲಿಕ್ಕೆ ಅತಿ ಒಂದು ಯೋಗಗಳು ಸಹಿತ ಇಲ್ಲಿ ಕೂಡು ಬರ್ತಾ ಇದೆ. ಆ ಯೋಗಗಳನ್ನು ಅವರು ಅನುಭವಿಸಬೇಕು. ವೃತ್ತಿಪರ ಕ್ಷೇತ್ರಗಳಲ್ಲಿ ಉತ್ತಮವಾದಂಥ ಲಾಭವನ್ನು ಪಡಿತಾರೆ, ಆರೋಗ್ಯದಲ್ಲಿ ಹೆಚ್ಚಿನ ಒಂದು ಬೆಳವಣಿಗೆಯನ್ನು ಪಡಿತಾರೆ, ಮನೆಗೆ ಸುಖ, ಸಂತೋಷ, ಸಮೃದ್ಧಿಯನ್ನು ತೆಗೆದುಕೊಳ್ಳುವಂಥ ಎಲ್ಲ ಒಂದು ಪ್ರವೃತ್ತಿ ಅವ್ರದ್ದಾಗಿರುತ್ತೆ ಮಿಥುನ ರಾಶಿಯವ್ರದ್ದು. ಮತ್ತು ವಿಶೇಷವಾಗಿ ಈ ಒಂದು ಸಂವತ್ಸರದಲ್ಲಿ ಆದಷ್ಟು ಸಹಿತ ಸಾಲವನ್ನು ಪಡೆದುಕೊಳ್ಬೇಡಿ. ಸಾಲವನ್ನು ಕೊಡಿ, ಸಾಲವನ್ನು ತೆಗೆದುಕೊಂಡ್ರೆ ಅದು ತೀರಿಸಲಿಕ್ಕೆ ತುಂಬಾ ಕಷ್ಟವನ್ನು ಪಡಬೇಕಾಗುತ್ತೆ. ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಮತ್ತು ಭೂಮಿಯಲ್ಲಿ ಇನ್ವೆಸ್ಟನ್ನು ಮಾಡಿ ಅದು ಲಾಭ ತಂದುಕೊಡುತ್ತೆ. ಮನೆ ಕಟ್ಟಡವನ್ನು ಕಟ್ಟುವಂತಹ ಕೆಲಸಕ್ಕೂ ಸಹಿತ ಕೈ ಹಾಕುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ. ಮಿತ್ರರಿಂದ ಲಾಭಗಳಾಗುವಂಥದ್ದು, ಅವರ ಒಂದು ಸಹ ಮಾರ್ಗದರ್ಶನವನ್ನು ಸಹಿತ ಅವರು ಪಡೆಯುವಂಥದ್ದು, ಅದರಿಂದ ಉತ್ತಮವಾದಂಥ ಲಾಭ. ಗುರು ಹಿರಿಯರ ಒಂದು ಮಾರ್ಗದರ್ಶನವನ್ನು ಸಹಿತ ತಾವಿಲ್ಲಿ ಪಡಿತೀರಿ. ಬೆಳವಣಿಗೆಗಳು ಸಹಿತ ಅತಿ ಹೆಚ್ಚು ಲಾಭಗಳನ್ನು ತಂದುಕೊಡುತ್ತೆ. ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ಬೆಳವಣಿಗೆ, ಸ್ವಂತ ಮನೆ, ಸ್ವಂತ ವಿಚಾರಗಳಿಗೆ ಹೋಗುವಂತಹ ಒಂದು ಸಾತ್ವಿಕತೆಗಳು ಸಹಿತ ಹೆಚ್ಚಾಗಿರುತ್ತೆ. ಮಾರ್ಗದರ್ಶಕರ ಒಂದು ಲಾಭಕ್ಕೂ ಸಹಿತ ತಾವಿಲ್ಲಿ ಪಡಿತೀರಿ. ಮಿಥುನ ರಾಶಿಯವರು ಸಾಧ್ಯವಾದಷ್ಟು ಈ ಒಂದು ಸಂವತ್ಸರ, ಈ ಒಂದು ಯುಗಾದಿಯ ಒಂದು ಸಂವತ್ಸರದಲ್ಲಿ ಸಾಧ್ಯವಾದಷ್ಟು ಗೌಪ್ಯತೆಯನ್ನು ಕಾಪಾಡಿಕೊಳ್ಳಿ. ತಮ್ಮ ಗೌಪ್ಯತೆ ತಮ್ಮ ಜೀವನದ ಮೌಲ್ಯವಾಗಿರುತ್ತೆ. ಆ ಗೌಪ್ಯತೆಯಿಂದ ತುಂಬಾ ಕೆಲಸ ಕಾರ್ಯಗಳು ಸಹಿತ ಲಾಭವಾಗುತ್ತೆ. ಮತ್ತು ತಾವು ಮಾಡ್ತಿರೋಂಥ ಕೆಲಸ ಕಾರ್ಯದ ಗುಟ್ಟನ್ನು ಯಾರಿಗೂ ಸಹಿತ ಬಿಟ್ಕೊಡಕ್ಕೆ ಹೋಗ್ಬೇಡಿ. ತಾವೇನಾರ ಆ ಗುಟ್ಟನ್ನು ಬಿಟ್ಕೊಟ್ರಿ ಕೆಲಸಗಳು ಯಾವುದೇ ರೀತಿಯಲ್ಲೂ ಸಹಿತ ಆಗೋದಿಲ್ಲ. ದುಷ್ಟ ಶಕ್ತಿಗಳ ಕಾಟಗಳು ಸಹಿತ ಆಗುವಂತಹ ಸಾಧ್ಯತೆ ಇಲ್ಲಿ ಕಂಡು ಬರ್ತಾ ಇದೆ. ನನ್ನ ಪ್ರೀತಿಯ ವೀಕ್ಷಕರೇ, ಜಾಗೃತಿಯಾಗಿರಿ. ಮತ್ತು ಮಿಥುನ ರಾಶಿಯವರು ಈ ಒಂದು ಪರಭನಾಮ ಸಂವತ್ಸರದಲ್ಲಿ ಆದಷ್ಟು ಸಹಿತ ತಾಳ್ಮೆಯನ್ನು ಕಳ್ಕೊಳ್ಳೋಕೆ ಹೋಗಬೇಡಿ. ತಮ್ಮ ವೈಯಕ್ತಿಕ ಜೀವನದಲ್ಲಾಗಿರ್ಬೋದು ಮತ್ತು ಪ್ರೊಫೆಷ್ನಲ್ ಲೈಫಲ್ಲಾಗಿರ್ಬೋದು. ಪ್ರೊಫೆಷ್ನಲ್ ಲೈಫಲ್ಲಿ ಅತಿ ಹೆಚ್ಚು ಗಮನವನ್ನು ಸಹಿತ ತಾವು ಸೆಳೀತೀರಿ. ತಮ್ಮ ಒಂದು ಹೈಯರ್ ಅಥಾರಿಟಿಯಲ್ಲಿ, ಸರ್ಕಾರಿಯಲ್ಲಿ ನೌಕರಿಯನ್ನು ಮಾಡ್ತಿರೋರಿಗೆ ಪ್ರಮೋಷನ್ ಆಗುವಂಥದ್ದು, ಉದ್ಯೋಗದ ಆಕಾಂಕ್ಷಿಗಳಿಗೆ ಉದ್ಯೋಗ ಸಿಗುವಂಥದ್ದು, ಈ ಎರಡೂ ಕೆಲಸಗಳು ಆಗುತ್ತೆ ಈ ಒಂದು ಸಂವತ್ಸರದಲ್ಲಿ.
ಅವಿವಾಹಿತರಿಗೆ ವಿವಾಹಗಳಾಗುವಂಥದ್ದು, ಹೊಸ ಕಾರು ಹೊಸ ಬೈಕುಗಳನ್ನು ಖರೀದಿಯನ್ನು ಮಾಡುವಂತಹ ಯೋಗಗಳು ಸಹಿತ ಕಂಡು ಬರ್ತಾ ಇದೆ. ವಿಶೇಷವಾಗಿರಿ ಮತ್ತು ಸಾಧ್ಯವಾದಷ್ಟು ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಿ. ಸಂತಾನ ಭಾಗ್ಯದಲ್ಲಿ ತೊಂದರೆ ಇದೆ, ಅದು ಸಹಿತ ದೂರವಾಗುವಂಥ ಎಲ್ಲ ವಿಚಾರಗಳು ಸಹಿತ ನಡೀತವೆ ತಮ್ಮ ಜೀವನದಲ್ಲಿ. ಯಾವುದಕ್ಕೂ ಸಹಿತ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ತಮ್ಮ ಕೌಟುಂಬಿಕ ಜೀವನದ ಒಂದು ಅಮೂಲ್ಯವಾದಂಥ ಕ್ಷಣಗಳನ್ನು ಅನುಭವಿಸಿ ಈ ಒಂದು ಸಂವತ್ಸರ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಮತ್ತು ವಿಶೇಷವಾಗಿ ತಾವು 8 ಅನ್ನುವಂಥ ಸಂಖ್ಯೆಯನ್ನು ತಾವು ಅದೃಷ್ಟವಾಗಿ ತೆಗೆದುಕೊಳ್ಳಿ ಮತ್ತು ಹಸಿರು ಬಣ್ಣವನ್ನು ತಾವು ಧಾರಣೆಯನ್ನು ಮಾಡೋದು ಅತಿ ಉತ್ತಮ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಇದಾಗಿತ್ತು 2026ರ ಯುಗಾದಿಯ ಭವಿಷ್ಯ ಮಿಥುನ ರಾಶಿಯವರಿಗೆ. ಇದೇ ರೀತಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರತಿಯೊಂದು ವಿಚಾರಗಳನ್ನು ಸಹಿತ ತಾವು ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರವಾಗಿ ತಮ್ಮ ಮೊಬೈಲ್ ನೋಟಿಫಿಕೇಶನ್ಗೆ ಪಡ್ಕೊಳ್ಬೋದು ಅಂತ ಹೇಳ್ತಾ, ನನ್ನ ಆರಾಧ್ಯ ದೈವ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ, ಆಯಸ್ಸು, ಸಂಪತ್ತು ಕೊಟ್ಟು ಕಾಪಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.